ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಎನಲೈಸ್ ಪ್ರಕಾರ ನಮ್ಮದು ಕ್ಲಿಯರಾಗಿತ್ತು. ಎಲ್ಲಿ ಅಂತಂತಂದರೆ ಇಲ್ಲಿ ಸಾರಿ ಒಂದು ನಿಮಿಷ. ಓಕೆ, 650 ಹತ್ರ ಓಕೆ ಒಂದು ಸಪೋರ್ಟ್ ಇದೆ, ಮತ್ತು 670 ಹತ್ರ ಒಂದು ಸಪೋರ್ಟ್ ಇದೆ ಅಂತ. ರಿಸ್ಕಿ ಟ್ರೇಡ್ರಿಗೆಲ್ಲ ಇನ್ ಬಿಟ್ವೀನ್ ಹೇಳಿದ್ದೆ 620 ಟಾರ್ಗೆಟ್ ಇದೆ ಅಂತ. ನಾನು ಸೇಫ್ ಟ್ರೇಡ್ರಿಗೆ ಯಾಕೆ ಹೇಳ್ತೀನಿ ಅಂದರೆ, ನೋಡಿ ರಿಸ್ಕ್ ತೊಗೊಳೋರು ಹಿಂಗಿರ್ತಾರೆ ಅಂದರೆ, ಇಲ್ಲಿ ಸಪೋರ್ಟ್ ಇದೆ ಅಂದ ತಕ್ಷಣ ಇಲ್ಲಿ ಬಂದ ತಕ್ಷಣ ಇಲ್ಲಿಂದ ಬುಕ್ ಮಾಡ್ಕೊಂಡಿರ್ತಾರೆ. ಓಕೆನಾ, ಪುಟ್ ಸೈಡಲ್ಲಿರೋರು. ಸೊ 650 ಹತ್ರ ಬಂದಾಗ ಬುಕ್ ಮಾಡ್ಕೊಂಡಿರ್ತಾರೆ. ಯಾಕೆ ಅಂತಂತಂದರೆ ಇಲ್ಲಿ 750 ಬರ್ತಾಯಿದೆ. ಬೇಕಾದರೆ ನಾನು ಟ್ರೈ ಮಾಡಿ ಅಂತ ಹೇಳಿದ್ದೆ ಯಾರಿಗೆ, ಸೇಫ್ ಟ್ರೇಡ್ರಿಗೆ. ಇಲ್ಲಿಂದ ನೀವು ನೋಡಿ ಮೇಲ್ಗಡೆ ಎಷ್ಟಿತ್ತು, SL 770 ಇತ್ತು. ಓಕೆನಾ, ಬರೀ ಒಂದು 20 ಪಾಯಿಂಟು 100 ಪಾಯಿಂಟ್ ಕ್ಯಾಪ್ಚರ್ ಆಗಿದೆ, ಹೌದಾ, ಕಾಲ್ ಸೈಡು. ಬಟ್ ಸೇಫರ್ ಟ್ರೇಡಿಗೆ ನಾನು ಏನು ಹೇಳಿದ್ದೆ, 600 ಕೆಳಗಡೆನೇ ನೋಡೋಣ ಅಂತ ಹೇಳಿದ್ದೆ. ಸೊ ಇಲ್ಲೊಂದು ಸಪೋರ್ಟ್ ಇತ್ತು, ಅದ್ರ ಸಲುವಾಗಿ ನಾನು ಸೇಫ್ ಟ್ರೇಡ್ರಿಗೆ 600 ಕೆಳಗಡೆನೇ ನೋಡೋಣ ಅಂತ ಹೇಳಿದ್ದೆ. ಸೊ ಸೇಫ್ ಟ್ರೇಡ್ರಿಗೆ ಮತ್ತೊಂದು ಏನು ಅಂತ, ಇಲ್ಲಿ ಸಪೋರ್ಟ್ ಇದೆ ಅಂತ ಅಂದ ತಕ್ಷಣ ಇಲ್ಲಿ ನೋಡಿ ಪ್ರೈಸ್ ಆ್ಯಕ್ಷನ್ನ ನೋಡಿ ಅಂತ ಹೇಳಿದ್ದೆ. ಯಾವಾಗ 10:30 ಮೇಲ್ಗಡೆ ಅಥವಾ 10:15. ಸೊ ನೀವು ನೋಡ್ಬೋದು 10:15 ಕ್ಯಾಂಡಲ್ ಎಲ್ಲಿದೆ, ಒಂದು ನಿಮಿಷ. 10:15 ಓಕೆ, ಇಲ್ಲಿ ನೋಡಿ 10:15 ಕ್ಯಾಂಡಲ್ ಇದೆ. ಓಕೆನಾ, ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಸೊ ಕೆಳಗಡೆ ಬೀಳ್ತಾ ಇದೆ. ಓಕೆನಾ, ನಿಮ್ಮ ಥಿಂಕಿಂಗ್ ಏನಿದೆ, ಕೆಳಗಡೆನೇ ಇದೆ, ಹೌದಾ. ಸಪೋರ್ಟ್ ಎಲ್ಲಿ ಹೇಳಿದ್ದೆ ನಾನು, 650 ಹೇಳಿದ್ದೆ. ಸೊ ಒಂದು 650 600 ಬಂದರೆ ನಾನು ಎಕ್ಸಿಟ್ ಆಗ್ತೀನಿ. ಓಕೆನಾ, ಇಲ್ಲೊಂದು 50 ಪಾಯಿಂಟ್ ಇಂಡೆಕ್ಸಲ್ಲಿ 50 DKನೂ ಇರೋಂಗಿಲ್ಲ, ಹೌದಾ. DK ಸಹಿತ ಇರೋಂಗಿಲ್ಲ ನಿಮ್ಗೆ ಇವತ್ತು. ಅದಕ್ಕೆ ನಾನು ಹೇಳಿದ್ದೆ ನಿಮ್ಗೆ ಆರಾಮಾಗಿ DK ಇರೋಂಗಿಲ್ಲ, ಆರಾಮಾಗಿ ಕುತ್ಕೋಬೋದು ಅಂತ. ಸೊ ನೀವು ಬೇಕಾದ್ರೆ ಇಲ್ಲಿ ಟ್ರೈ ಮಾಡ್ಬೋದಾಗಿತ್ತು. ಟ್ರೈ ಮಾಡಿಲ್ಲ ಅಂತಂದರೆ ಪರವಾಗಿಲ್ಲ. ಇಲ್ಲೊಂದು ಪ್ರೈಸ್ ಆ್ಯಕ್ಷನ್ ನೋಡಿ, ಪ್ರೈಸ್ ಆ್ಯಕ್ಷನ್ ಕರೆಕ್ಟಾಗಿ ಪ್ರೈಸ್ ಆ್ಯಕ್ಷನ್ ನೋಡ್ಕೊಂಡ್ಬಿಟ್ಟು ಓಕೆ ಈಗ ಮೇಲ್ಗಡೆ ಹೋಗ್ತಾ ಇದೆ. ಸೊ ನಾನು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತೀನಿ. ನಾನು ನಿಮ್ಗೆ ಹೇಳಿದ್ದೆ ಈ ರೀತಿ ಅಂತ. ಈಗ ನೋಡಿ ಡಬ್ಲ್ಯೂ ಪ್ಯಾಟ್ರನ್ ಸಹಿತ ಆಗಿದೆ. ಇದು ಎಷ್ಟು ಬಿದ್ದಿದೆಯೋ ಅದನ್ನು ತೆಗೆಯೋಕ್ಕೆ ಮಾರ್ಕೆಟ್ ನೋಡ್ತಾನೆ ಇರುತ್ತೆ. ಸೊ ಆ ರೀತಿ ಥಿಂಕಿಂಗ್ ಮಾಡ್ಕೊಂಡಿರಬೇಕು. ಬಟ್ ಮಾಡಿದ್ದಿಲ್ಲ ಅಂದರೂ ಪರವಾಗಿಲ್ಲ. ಯಾಕೆ ನಾನು ಕಾಲ್ ಸೈಡ್ ನಾನು ಕೊಟ್ಟಿರಲಿಲ್ಲ, ನಾನು ಸಪೋರ್ಟಲ್ಲೇ ನೀವು ಬೇಕಾದರೆ ನೀವು ತೊಗೊಳ್ಬೋದು, ಇಲ್ಲ ಅಂತಿಲ್ಲ. ಯಾಕಂತಂದರೆ ಇಲ್ಲಿಂದ ಮತ್ತೆ ಟರ್ನ್ ಆಯಿತು ಅಂದ್ಕೊಳ್ಳಿ, ಇದು ಹೈಯರ್. ಯಾಕಂತಂದರೆ ಇಲ್ಲಿದೆ, ಓಕೆನಾ, 750 ಒಂದು ರಿಜೆಕ್ಷನ್ ಇದೆ. ಸೊ ಇಲ್ಲಿಂದ ಟರ್ನ್ ಆಗಿದ್ದರೆ ಏನು ಮಾಡ್ತಿದ್ರಿ, ಅದಕ್ಕೆ ನಾನು 750 ಮೇಲ್ಗಡೆ ಬೇಕಾದರೆ ನೀವು ಟ್ರೈ ಮಾಡಿ. 850 ಟಾರ್ಗೆಟು ಮತ್ತು 930 ಟಾರ್ಗೆಟು ಅಂತ ಯಾವುದೋ ಒಂದು ಟಾರ್ಗೆಟ್ ಕೊಟ್ಟಿದ್ದೆ. ಸೊ ಓವರಾಲ್ ಮಾರ್ಕೆಟ್ ಏನು ಅಷ್ಟು ಸರಿ ಇರಲಿಲ್ಲ. ಬಟ್ ಇಲ್ಲಿ ಸಪೋರ್ಟ್ ಹತ್ರ ಯಾರು ನೋಡಿರ್ತೀರೋ, ಇಲ್ಲಿ ಬೇಕಾದರೆ ಒಂದು 600 ಹತ್ರ ಒಂದು ಏನಾದರೂ 600 ಕೆಳಗಡೆ ನಾನು ನೋಡ್ತೀನಿ ಅಂತ ಕ್ಲಿಯರಾಗಿ ಹೇಳಿದ್ದೆ ನಾನು. ಸೊ 600 ಬಂದಾಗ ನೋಡೋಣ. ನಾನು ಇಲ್ಲಿ ಟೋಟಲಿ ಎಕ್ಸಿಟ್ ಮಾಡ್ತೀನಿ. ಇಂದ ಪೊಸಿಷನ್ ಅನ್ನೋರು ತೊಗೊಂಡವರು ಅವರಿಗೆ ಒಳ್ಳೆ ಟಾರ್ಗೆಟ್ ಕೊಟ್ಟಿರುತ್ತೆ. ಸೊ ಪರವಾಗಿಲ್ಲ, ಮಾರ್ಕೆಟು ಅಷ್ಟೇನು ಕರೆಕ್ಟಾಗಿ ಪ್ರೈಸ್ ಆ್ಯಕ್ಷನ್ನು ಮಾಡಿರಲಿಲ್ಲ ಇವತ್ತು, ಬಿಡಿ. ಅದಕ್ಕೇನು ಯಾಕಂತಂತಂದರೆ ಇಲ್ಲಿ ನೋಡಿ ಮಾಡಿದೆ, ಅಷ್ಟು ಪರ್ಫೆಕ್ಟಾಗಿ ಮಾಡಿಲ್ಲ. ಕೆಳಗಡೆ ಬೇರಿಶ್ ಮೊದಲೇ ಕೆಳಗಡೆ ಯಾವಾಗಲೂ ನೋಡಿ ಮೇಲ್ಗಡೆ ಹೋಗೋದಿತ್ತು ಅಂತಂದ್ರೆ ಹಾಗೆ ಮಾಡುತ್ತೆ ಮಾರ್ಕೆಟು. ಫಸ್ಟ್ ಕೆಳಗಡೆ ಕುಂದಿರಿಸ್ಬಿಡುತ್ತೆ. ಓಕೆನಾ, ಎಲ್ಲರೂ ಏನು ಮಾಡ್ತೀರಾ, ಒಂದು 50 ರೂಪಾಯಿ ಇಟ್ಕೊಂಡಿರ್ತಾರೆ, ಅಯ್ಯೋ 100 ರೂಪಾಯಿ ಆಯಿತು ಹೋಗೇ ಬಿಡ್ತು ಅಂತ, ಹೌದಾ. ಅದು ಏನಾಗುತ್ತೆ 70 ಮತ್ತೆ ಮರಳಿ 70ಗೆ ಬರುತ್ತೆ, ಹೌದು. 70 ಬಂದಾಗ ನೀವೇನು ಮಾಡ್ತೀರಾ, ಅಯ್ಯೋ 30 ರೂಪಾಯಿ ಆಗಿದೆ, ಒಂದು 10 ರೂಪಾಯಿ ಒಂದು 80 ರೂಪಾಯಿ ಬಂದರೆ ಸಾಕು ತೆಗೆದುಬಿಡ್ತೀನಿ ಅಂತ ಬರುತ್ತೆ. ಸಮ್ಟೈಮ್ಸ್ ಬರುತ್ತೆ, ಇಲ್ಲ ಅಂತಿಲ್ಲ. ಸೊ ಇಂಥ ಮೂಮೆಂಟಲ್ಲಿ ಸಟ್ ಅಂತ ಬಂದಾಗ ನಿಮಗೇನಾಗುತ್ತೆ, ಇಲ್ಲಿ 80 ಬಂದಾಗ ಇಲ್ಲಿ ನೀವು ಎಕ್ಸಿಟ್ ಮಾಡಿಬಿಡ್ತೀರ, ಹೋಲ್ಡ್ ಮಾಡಲ್ಲ. ಮತ್ತೆ ಏನಾಗುತ್ತೆ, 70 ಬಂದಾಗ ಮತ್ತೆ ನೀವು ಬೈ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಮತ್ತು 60 ಬಂದಾಗ ಮತ್ತೆ ಟ್ರೈ ಮಾಡೋಕ್ಕೆ ನೋಡ್ತೀರಾ ಪುಟ್ ಸೈಡ್. ಅದಕ್ಕೆ ಯಾವಾಗಲೂ ನೀವು ಎವರೇಜ್ ಮಾಡೋಕ್ಕೆ ಹೋಗ್ಬಾರ್ದು. ಓಕೆನಾ, ಎವರೇಜ್ ಮಾಡ್ಕೊತ ಹೋಗಲಿಕ್ಕೆ ಹೋಗ್ಬಾರ್ದು. ಒಂದು ಸತಿ ಏನಾದರೂ SL ಹಿಟ್ ಆಯಿತು ಅಂದ್ಕೊಳ್ಳಿ, ಅದನ್ನು ತೆಗೆದುಬಿಟ್ಟು ಬೇಕಾದ್ರೆ ಅಪೋಸಿಟ್ ಟ್ರೇಡ್ ಮಾಡ್ಕೊಳ್ಳಿ 1 ಅವರ್ ಆದಮೇಲೆ. ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ನೀವು ಏನೋ ಸೆಕೆಂಡ್ ಎಂಟ್ರಿ ತೊಗೋಬೇಕಾದ್ರೆ ಒಂದು ಸಡೆ SL ಇಟ್ಟಾದರೆ ಆಫ್ಟರ್ 1 ಅವರ್, ಓಕೆನಾ, ಇವತ್ತು ನೋಡಿಬಿಡೋಣ 1 ಅವರ್ ಆದಮೇಲೆ ಎಲ್ಲಿದೆ ಅಂತ, ಓಕೆನಾ. ಸೊ ಇಲ್ಲಿ ಸಪೋಸ್ ಇಲ್ಲಿ ಏನಾದರೂ ತೊಗೊಂಡಿದ್ರಿ ಅಂದ್ಕೊಳ್ಳಿ, ಓಕೆನಾ, ಪುಟ್ ಸೈಡೇ ಹೇಳ್ತೀನಿ ನಾನು, ಓಕೆನಾ. ಪುಟ್ ಸೈಡೇ ತೊಗೊಂಡಿದ್ರಿ, ಓಕೆ, ಕೆಳಗಡೆ ಬೀಳುತ್ತೆ ಅಂಥೇಳಿ. ಸೊ ಒಂದು SL ಹಿಟ್ ಆಗಿದೆ ಅಂದ್ಕೊಳ್ಳಿ, ಓಕೆನಾ. ಆಫ್ಟರ್ 11:15 ನೋಡೋಣ ಈಗ, ಓಕೆನಾ. 11:15 ಎಲ್ಲಿದೆ, ಇಲ್ಲಿದೆ, ಓಕೆ. ಸೊ 11:15ಗೆ ಇಲ್ಲಿ ಏನಾದರೂ ನೀವು ಬೈ ಮಾಡಿದ್ರಿ ಅಂದ್ಕೊಳ್ಳಿ, ಓಕೆನಾ. ಬೈ ಮಾಡಿದ್ರಿ ಅಂತಂದರೆ ಒಳ್ಳೆ ಮೂಮೆಂಟ್ ಸಿಗ್ತಿತ್ತಲ್ವ ನಿಮಗೆ. ಇಲ್ಲಿ 1 ಅವರ್ ಜಸ್ಟ್ ವೇಟ್ ಮಾಡಿದ್ರು. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಇನ್ ಬಿಟ್ವೀನ್ ನಿಮ್ಮ 1 ಅವರಲ್ಲೇ ಏನು ಬಿಗ್ ರ್ಯಾಲಿ ಬಂದುಬಿಡೋಂಗಿಲ್ಲ. ಕಂಟಿನ್ಯೂಷನ್ ಆಗಿ ಹಿಂಗೆ ಕ್ಯಾಂಡಲ್ ಹೋಗ್ತಾನೆ ಇರುತ್ತೆ ಅಂತಿಲ್ಲ. ಒಂದೊಂದು ಡಿಪ್ ಬರುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಒಂದು ಡಿಪ್ ಬರುತ್ತಾ, ಇಂಥ ಡಿಪ್ಪಲ್ಲಿ ಒಂದು ತೊಗೊಳ್ಳಿ, ಇಲ್ಲಿ SL ಹಾಕ್ಕೊಂಬಿಡಿ, ಆ ರೀತಿ ಮಾಡಿ. ಒಂದು ಸ್ವಿಂಗ್ ಆಗುತ್ತಾ, ಸೊ ಓಕೆ, ಇಲ್ಲೊಂದು ಸ್ವಿಂಗ್ ಬ್ರೇಕ್ ಮಾಡ್ತಾ ಇದ್ದೇನಾ, ಸೊ ಇದು ಕೆಳಗಡೆ ಬರೋವರೆಗೂ ನಾನು ಎದ್ದೇಳಲ್ಲ. ಬಟ್ ಅದು ಹತ್ತಿರ ಎಷ್ಟಿರುತ್ತೆ ಅದನ್ನು ನೋಡ್ಕೋಬೇಕು. ನೋಡಿ, ಇಲ್ಲಿ 660ಗೆ ಎಂಟ್ರಿ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ, ನಾನು 640ಗೆ ಎಕ್ಸಿಟ್ ಆಗ್ತೀನಿ ಅಂದರೆ ಎಕ್ಸಿಟ್ ಆಗಬೇಕು.
ಮತ್ತೆ ಮೇಲೆ ಬಂದರೆ ಮತ್ತೆ ನೀವು ಬೇಕಾದರೆ ಬೈ ಮಾಡಿ, ಮತ್ತೆ 660 670 ಏನಾದರೂ ಮೇಲೆ ಹೋದರೆ ಮತ್ತೆ ಬೇಕಾದರೆ ಕಾಲ್ ಆಪ್ಷನಲ್ಲಿ ಕೂತ್ಕೊಳ್ಳಿ, ಬೇಡ ಅನ್ನಲ್ಲ. ಬಟ್ ಒಂದು ಸತಿ ನೀವು ಫಿಕ್ಸ್ ಆದರೆ ಎಸ್ ಎಲ್ಲಿಂದ ಎಕ್ಸಿಟ್ ಹೊಡೆದು ಬಿಡ್ಬೇಕು ಅಷ್ಟೇ, ಓಕೆನಾ. ಸೊ ಓವರಾಲ್ ಇರಲಿ, ಪರವಾಗಿಲ್ಲ. ಮಾರ್ಕೆಟು ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ, ಬಟ್ ಆದರೂ ಒಂದು ರನ್ ರ್ಯಾಲಿ ಕೊಟ್ಟಿದೆ, ಹೌದಾ. ಬಟ್ ಸಮ್ಟೈಮ್ಸ್ ಬಯರ್ಸಿಗೆ ಭಯ ಆಗುತ್ತೆ ಬೈ ಮಾಡೋಕ್ಕೆ. ನಾನು ನಿನ್ನೆನೂ ಹೇಳಿದ್ದೆ, ನಾನು ಸ್ವಲ್ಪ ಕಾಲ್ ಕಡೆನೂ ನೋಡ್ತೀನಿ, ಬೇಕಾದ್ರೆ ಪುಟ್ ಕಡೆನೂ ನೋಡ್ತೀನಿ ಅಂತ. ಸೊ ಕಾಲ್ ಕಡೆ ಒಂದು ಚೆನ್ನಾಗಿ ರ್ಯಾಲಿ ಕೊಟ್ಟಿದೆ. ಸೊ ನಾಳೆ ಹೇಗೆ ವರ್ಕ್ ಮಾಡುತ್ತೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ ಎಲ್ಲಿದೆ ಅಂತ ಮಾರ್ಕೆಟು. ಓಕೆ, 750 700, ಓಕೆ 700ಇಂದ ಸಪೋರ್ಟ್ ತೊಗೊಂಡಿದೆ. ನಾನು ಹೇಳ್ತಾ ಇದ್ದೀನಿ ಇಲ್ಲಿ 650, ಓಕೆನಾ. 650ಇಂದ ಸಪೋರ್ಟ್ ನಿನ್ನೆ ಸಪೋರ್ಟ್ ಹೇಳಿದ್ದೆ, ಓಕೆನಾ. ಸೊ ಇವತ್ತು ಬಂದುಬಿಟ್ಟು 700 ಸಪೋರ್ಟ್ ಆಗಿದೆ, ಓಕೆನಾ. 700 ಅಂತಂತಂದರೆ 700ಗೆ ಮತ್ತೆ ಬರುತ್ತೆ ಮಾರ್ಕೆಟ್, 700 ಹತ್ರ ಬರುತ್ತೆ ಅಂತಂದು ಆಗಂಗಿಲ್ಲ. ಯಾಕಂತಂದರೆ ಇಲ್ಲೊಂದಿದೆ ಹೈ ರಿಜೆಕ್ಷನ್, ಓಕೆನಾ. ಇಲ್ಲಿಂದ ಒಂದು ಹೈ ಒಂದಿದೆ. ಸೊ ಇದಂತೂ ನೆಕ್ಸ್ಟ್ ಎಕ್ಸ್ಪೈರಿ ಇದೆ. ಇಲ್ಲಿವರೆಗೂ ಆದರೂ ಬಂದೇ ಬರುತ್ತೆ 900ವರೆಗೂ, ಇಲ್ಲಿಂದ ಏನಾದರೂ ತೆಗೆದ್ರೆ ಮಾರ್ಕೆಟು. ಸೊ ನೋಡೋಣ, ಅಕಸ್ಮಾತ್ ಏನಾದರೂ ಇಲ್ಲಿ 750 ಹತ್ರ ಸಿಕ್ತು, ಇಲ್ಲ 720 ಹತ್ರ ಸಿಕ್ತು ಅಂದ್ಕೊಳ್ಳಿ, ಇಲ್ಲಿಂದ ಮತ್ತೆ ತೊಗೊಳೋಣ. ಇಲ್ಲ ನನಗೆ ಇನ್ನೂ ಸೇಫರ್ ಸೈಡ್ ಬೇಕು ಅನ್ನೋರು ಏನು ಮಾಡಿ, ಇಲ್ಲಿಂದ ಡೈರೆಕ್ಟಾಗಿ ಏನಾದರೂ ಮೇಲೆ ಹೋಗ್ತಾಯಿತ್ತು ಅಂತಂತಂದರೆ ಬೇಕಾದ್ರೆ ಟ್ರೈ ಮಾಡಿ. ಇಲ್ಲಿ ಬಂದುಬಿಟ್ಟು 990 ಟಾರ್ಗೆಟ್ ಇದೆ ಮೇಲ್ಗಡೆ, ಓಕೆ. ಕಾಲ್ ಕಡೆ ಹೋಗ್ಬೋದು ನೀವು, ಯಾಕಂತಂತಂದರೆ ಅದನ್ನು ಹೇಳ್ತೀನಿ ಕಾಲ್ ಸೈಡ್ ಯಾಕೆ ಅಂತ. ಬಟ್ ಆದರೂ ಒಂದು ಡೌಟ್ ಇದೆ ಕಾಲ್ ಸೈಡ್ ಇನ್ನೂ ನನಗೆ. ಯಾಕೆ ಅಂತಂದರೆ ಇಲ್ಲೊಂದು ವಿಕ್ ಇದೆ, ಹೌದಾ. ಈ ವಿಕ್ಕನ್ನು ಟೆಸ್ಟ್ ಮಾಡೋ ಸಲುವಾಗಿ ಹೇಳಿದ್ನಲ್ಲ 720ವರೆಗೂ ಬಂದರೆ ಬರುತ್ತೆ, ಇಲ್ಲ 750ಇಂದನೇ ರಿಟರ್ನ್ ಆಗುತ್ತೆ ಅಂತ. ಬಟ್ ಇದು ಲೆವೆಲ್ ಏನಿದೆಯಲ್ಲ, ಈ ಕ್ಯಾಂಡಲ್ ಬಾಡಿ ಏನಿದೆಯಲ್ಲ ಅದನ್ನು ನೋಡ್ಕೊಂಬಿಡೋಣ ಒಂದು ಸತಿ. ಕ್ಯಾಂಡಲ್ ಬಾಡಿ ಬಂದುಬಿಟ್ಟು 750ನೇ ಇದೆ, ಓಕೆನಾ. ಈ ಕ್ಯಾಂಡಲ್ ಓಕೆ 750ನೇ ಇದೆ. ಅದಕ್ಕೆ ನಾನು ಇಲ್ಲಿಂದ ಏನಾದರೂ ಸಪೋರ್ಟ್, ಇಲ್ಲಿ ನೋಡಿ ಇವತ್ತು ಹಿಂಗೆ ತೊಗೊಂಡಿದೆ, ಇವತ್ತು ಹಾಗೆ ನಾಳೆನೂ ಹಾಗೆ ತೊಗೊಳುತ್ತೆ ಅಂತ ಅದು ಅಲ್ಲ. ಬಟ್ ಸಮ್ಟೈಮ್ಸ್ ನಾನು ಹೇಳ್ತಾ ಇದ್ದೀನಿ, ಇದನ್ನು ಏನಾದರೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಒಂದೊಂದು ಸತಿ 720ಗೂ ಬರುತ್ತೆ, ಒಂದು 730ಇಂದನೂ ರಿವರ್ಸ್ ಆಗುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು ಇಲ್ಲೊಂದು ಕಾಲ್ ಆಪ್ಷನ್, ಓಕೆನಾ. ಸೊ ಟ್ರೈ ಮಾಡಿ, ಬಟ್ ಸ್ಟ್ರಿಕ್ಟ್ಲಿ ಏನು ಮಾಡಿ 725ಗೆ ಎಕ್ಸಿಟ್ ಮಾಡಿಬಿಡಿ ಇಲ್ಲಿಂದ ಇಂಡೆಕ್ಸಲ್ಲಿ, ಓಕೆನಾ. ನಿಮ್ಮ ಸ್ಟ್ರೈಕ್ ಪ್ರೈಸಲ್ಲಿ ಎಸ್ ಎಲ್ ಹಿಟ್ ಆಗಿರಲಿಲ್ಲ ಅಂತಂತಂದರೆ ಕುತ್ಕೋಬೋದು, ಇಲ್ಲ ಅಂತಿಲ್ಲ. ಎಸ್ ಎಲ್ ಬೇಕಾದರೆ ತೊಗೊಂಡು ಎಕ್ಸಿಟ್ ಹೊಡೆದ್ಬಿಡಿ. ಮತ್ತು ನಾನು ಹೇಳಿದ್ನಲ್ಲ ಆಫ್ಟರ್ ಹೈ ಬ್ರೇಕ್, ಓಕೆನಾ. ಹೈ ಬ್ರೇಕು ಅಂತಂತಂದರೆ 830, ನಿನ್ನೆ ಹೇಳಿದ ಪ್ರಕಾರ 830 ಏನಾದರೂ ಬ್ರೇಕ್ ಆದರೆ ಮತ್ತು 930 ಬಂದುಬಿಟ್ಟು ಮತ್ತು ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 970 ಟಾರ್ಗೆಟ್, ಓಕೆನಾ. ಸೊ ಕ್ಲಿಯರಾಗಿ ಇಟ್ಕೊಳ್ಳಿ. ಸ್ವಲ್ಪ ಪುಟ್ ಕಡೆ ನಾನು ನಾಳೆ ಅವಾಯ್ಡ್ ಮಾಡ್ತೀನಿ, ಯಾಕೆ ಅಂತಂದರೆ ಕಂಟಿನ್ಯೂಷನ್ ಆಗಿ ಗ್ರೀನ್ ಕ್ಯಾಂಡಲ್ ಕೂಡ ಬರ್ತಾ ಇದೆ, ಇಲ್ಲ ಅಂತಿಲ್ಲ. ಒಂದು ನಿಮಿಷ, ಯಾಕಂದರೆ 1 2 3 3 ಕ್ಯಾಂಡಲ್ ಆಯಿತು ಆಲ್ಮೋಸ್ಟ್. ಯಾಕಂದರೆ ಇಲ್ಲಿದೆ, ಓಕೆನಾ. ರೆಸಿಸ್ಟೆನ್ಸಿ ಇಲ್ಲಿದೆ ಮತ್ತು ಸಪೋರ್ಟ್ ಇಲ್ಲಿದೆ. ಸೊ ಸಪೋರ್ಟಿಂದನೇ ಬರ್ತಾ ಇದೆ, ಇಲ್ಲ ಅಂತಿಲ್ಲ ಮಾರ್ಕೆಟು. ಮೋಸ್ಟ್ಲಿ ಇಲ್ಲಿ ಹತ್ತಿರ ಏನಾದರೂ ಬರುತ್ತೋ 900ಇಂದ ಏನು ಮಾಡುತ್ತೋ ಅದು ಡೌಟ್ ಇದೆ. ಅದಕ್ಕೆ ಒಂಚೂರು ಇಲ್ಲಿ 900 930ಗೆ ಎಲ್ಲರೂ ಬುಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ರಿಸ್ಕಿ ಟ್ರೇಡರ್ ತೊಗೊಂಡೋಗಿ ಬೇಕಾದರೆ ತೊಗೊಂಡು ಹೋಗಿ 990ವರೆಗೂ 26,000ವರೆಗೂ. ಮೇಲ್ಗಡೆ ಬಂದುಬಿಟ್ಟು ಟಾರ್ಗೆಟು 120 ಆಗುತ್ತೆ, ಮತ್ತು ಮೇಲ್ಗಡೆ ಅಕಸ್ಮಾತ್ 26 ಬ್ರೇಕ್ ಆದರೆ. ಬಟ್ ನೀವು ಮಾತ್ರ ಇಲ್ಲಿನ 99% ಎಕ್ಸಿಟ್ ಮಾಡಿ, ಓಕೆನಾ. ಸೊ ಯಾಕಂದರೆ ಇಲ್ಲೊಂದು ಡೌಟ್ ಇದೆ ನನಗೆ, ರೀಟೆಸ್ಟಿಗೆ ಏನಾದರೂ ಬರುತ್ತೇನೋ ಅಂತ. ಇಲ್ಲಾಂದರೆ ನೀವು ಆರಾಮಾಗಿ ಹೋಗ್ಬೋದು. ಕ್ಲಿಯರಾಗಿ ಇಟ್ಕೊಂಬಿಡಿ. ಇನ್ನೊಂದು ಸತಿ ಲಾಸ್ಟ್ ನಿಮಗೆ 5 ಮಿನಿಟ್ಸಲ್ಲಿ ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಓಕೆ. ಓಕೆ ರೈಟ್, ಇಲ್ಲಿಂದ ಓಕೆ ಮೇಲ್ಗಡೆಯಿಂದ, ಓಕೆ ಮೇಲ್ಗಡೆ ಎಲ್ಲಿ ಅಂತಂತಂದರೆ 830 ಇಲ್ಲ 840ನೇ ತೊಗೊಳ್ಳಿ. 840ಇಂದ 930 ಟಾರ್ಗೆಟ್ ಮಾಡಿ, ಓಕೆನಾ. ಕೆಳಗಡೆ ಬಂದುಬಿಟ್ಟು ಮಾತ್ರ 720 ಕೆಳಗಡೆನೇ ನಾನು ಪುಟ್ ನೋಡ್ತಾ ಇದ್ದೀನಿ, ಅದು 10% ಅಷ್ಟೇ, ಓಕೆನಾ. ಇಲ್ಲಿ ಬೇಕಾದರೆ ನಾನು 60% ಹೋಗ್ತೀನಿ. ಬಟ್ ಬಿ ಕೇರ್ಫುಲ್ ಕಾಲ್ ಸೈಡ್, ಓಕೆನಾ. ಸಡನ್ನಾಗಿ 3 ದಿನ ಗ್ರೀನ್ ಕ್ಯಾಂಡಲ್ ಬಂದಿದೆ ಅಂತ ಇದು ಮಾಡೋಕ್ಕಿಲ್ಲ. ಸೊ ಕ್ಲಿಯರಾಗಿ ಇಷ್ಟೇ ಇಟ್ಬಿಡಿ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಮಾರ್ಕೆಟಲ್ಲಿ. ಯಾಕಂದರೆ ಇಲ್ಲಿವರೆಗೂ ಡೌಟ್ ಇದೆ ಮಾರ್ಕೆಟ್ ಬರುತ್ತೇನೋ ಅಂತ, ಬಂದಾಗ ನೋಡೋಣ ಅಂತ. ಯಾಕಂದರೆ 750 ಒಂದು, ಮತ್ತು ಇಲ್ಲೊಂದಿದೆ 700. ಬಟ್ ಇನ್ ಬಿಟ್ವೀನ್ 725ನೇ ಇರಲಿ, ಇದೇ ಪಾಯಿಂಟೇ ಇರಲಿ, ಓಕೆನಾ. ಸೊ ಇಲ್ಲಾಂದರೆ ಇವೆರಡು ಮಧ್ಯದಲ್ಲಿ ಇವೆರಡು ಲೈನ್ ಹಾಕ್ಕೊಂಬಿಡಿ, ಓಕೆನಾ. ಮಧ್ಯದಲ್ಲಿ ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಎಲ್ಲಿಂದ ಬರುತ್ತೋ ಮಾರ್ಕೆಟು 750 ಬಂದರೆ 850ಗೆ 90% ಕ್ವಾಂಟಿಟಿ ತೆಗೀರಿ, ಓಕೆನಾ. ಮತ್ತು ಇನ್ನೊಂದು ಚೂರು ಬೇಕಾದರೆ ಇಲ್ಲಿವರೆಗೂ 930ಗೆ ತೊಗೊಂಡು ಹೋಗಿ, ಅದೊಂದು 10% ತೊಗೊಂಡೋಗಿ. ಸ್ವಲ್ಪ ರಿಸ್ಕ್ ತೊಗೊಳ್ಳಿ ಬೇಕಾದರೆ ನಾಳೆ, ಓಕೆನಾ.
ಸೊ ಕೆಳಗಡೆ ಮಾತ್ರ ಈ ರೀತಿ ರಿಸ್ಕ್ ಬೇಡ, ಯಾಕಂತಂದರೆ ಇದು ರೀಟೆಸ್ಟ್ ತೊಗೊಂಡು ಮೇಲ್ಗಡೆ ಹೋದರೆ ಇಲ್ಲೇ ಎಂಟ್ರಿ ಇದೆ ನಿಮಗೆ, ಓಕೆನಾ. 8:30ಗೆ ಒಂದು ಎಂಟ್ರಿ ಇದೆ. ಸೇಫ್ ಟ್ರೇಡರ್ ಬೇಕಾದ್ರೂ ನೀವು ಇಲ್ಲಿ ತೊಗೋಬೋದು, ಓಕೆನಾ. ರಿಸ್ಕಿ ಮತ್ತು ಸೇಫ್ ಟ್ರೇಡರ್ ಇಬ್ಬರೂ ತೊಗೋಬೋದು, ಅದಕ್ಕೇನು ಪರವಾಗಿಲ್ಲ. ಸೊ ವಿಡಿಯೋ ಇಷ್ಟಿಗೆ ಸ್ಟಾಪ್ ಮಾಡಿಬಿಡೋಣ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.